ಸ್ನೇಹಿತರೆ ನೋಡಿ, ಒಂದು ಔಟ್ ಸ್ಟೇಷನ್ ಬಾಡಿಗೆ ಹೊಡೆದಕ್ಕೆ ಮಿಸ್ ಆರ್ಡ್ರ್ ಮಾಡಿದಾಗ ಹೆಂಗೆ ಕಮ್ಮಿ ಮಾಡ್ತಾನೆ ಸ್ಕೋರ್ ಹಂಗೆ ಕಮ್ಮಿ ಮಾಡೋನೆ. 100 ಇದ್ದದ 66% ಮಾಡೋನೆ. ಒಂದು ಬಾಡಿಗೆ ಹೊಡೆದಿದ್ದು, ನಿನ್ನೆ 2 ಬಾಡಿಗೆ ಹೊಡೆದಿದೆ. ಇದರಲ್ಲಿ ಒಂದು ಬಾಡಿಗೆ 3 ಬಾಡಿಗೆಗೆ 2 ಬಾಡಿಗೆ ಹೊಡೆದು ಒಂದು ಮಿಸ್ ಆರ್ಡ್ರ್ ಮಾಡಿದ 3 ಬಾಡಿಗೆಯಲ್ಲಿ 66% ಮಾಡೋನೆ. ಕಮಿಷನ್ನು 300 ರೂಪಾಯಿ ಕಟ್ ಮಾಡ್ಕೊಂಡು ಔಟ್ ಸ್ಟೇಷನ್ ಬಾಡಿಗೆಗೆ ಇವಾಗ ಬಂದಿದೆ 2228 ರೂಪಾಯಿ. 300 ಕಟ್ ಮಾಡ್ಕೊಂಡು 1928 ಕೊಟ್ಟವನೆ. ನಮ್ದೇನು ಟೋಲ್ ಇಲ್ಲ, ಟೋಲು 100 ರೂಪಾಯಿ ಅಂತ ತೋರಿಸ್ತಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರಕ್ ವ್ಲಾಗ್ಸ್. ಟೈಮು 10 ಗಂಟೆ. ಇವಾಗ ಬಂದು ಟಿಫನ್ ಮಾಡ್ಕೊಂಡು ಒಂದು ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನೈಂಡಳ್ಳಿ ಕಡೆಗೆ. ಇಲ್ಲಿ ಯಾವುದೋ ಡ್ಯೂಟಿ ಬರ್ತಾಯಿಲ್ಲ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿಂದ ಆಗೋ ಸ್ಟಾರ್ಟ್ ಮಾಡೋಣ. ಬನ್ನಿ ಇವಾಗ ನೈಂಡಳ್ಳಿ ಕಡೆ ಹೋಗೋಣ. ಇಲ್ಲಿ ಯಾವುದೋ ಡ್ಯೂಟಿ ಬರ್ತಾಯಿಲ್ಲ, ಅಲ್ಲಿ ಯಾವ್ದು ಬರುತ್ತೆ, ಏನು ಬರುತ್ತೆ, ಎಲ್ಲೂ ಬರುತ್ತೆ ಎಲ್ಲ ಹೇಳ್ತೀನಿ. ಫುಲ್ ವೀಡಿಯೋ ನೋಡ್ತಾ ಇರಿ, ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡ್ತಾ ಇರಿ. ಹೇಳ್ತೀನಿ ಇವತ್ತು ಎಷ್ಟಾಯಿತು ಏನು ಎಲ್ಲ ಲಾಸ್ಟ್ ಗಂಟೆ ನೋಡಿ ಹೇಳ್ತೀನಿ. ಸ್ನೇಹಿತರೆ ಇವಾಗ ಒಂದು ಆರ್ಡ್ರ್ ಬಂದಿದೆ, ಪಿಕಪ್ ಹೋಗ್ತಾ ಇದ್ದೀನಿ. RR ಗೇಟ್ ಹೋದ್ಮೇಲೆ ಎಂಜೂರು ಬಂದು ಪಿಕಪ್ ಮತ್ತೆ 1.5 ಕಿಲೋಮೀಟ್ರು. ಟಾಟಾ ಎಸಿಗೆ ಬಂದಿರೋದು 325. ಡ್ರಾಪ್ ಇರೋದು ಇಲ್ಲೇ RR ಗೇಟ್ ಹತ್ರನೇ ಒಳಗಡೆ. ಬನ್ನಿ ಪಿಕಪ್ ಹೋಗ್ತಾ ಇದ್ದೀನಿ, ಹೋಗೋಣ. ಲೋಡಿಂಗು ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಡ್ರಾಪ್ ಲೊಕೇಶನ್ನು 4.7 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹಿಂಗೆ ಒಳಗಡೆಯಿಂದ ಹೋದರೆ 2.5 ಇದೆ. ಹಿಂಗೆ ಒಳಗಡೆಯಿಂದನೇ ಹೋಗೋಣ ಬನ್ನಿ. ಇಲ್ಲಿ ಮೇನ್ ರೋಡಲ್ಲಿ ಹೋದರೆ ಯೂ ಟರ್ನ್ ಇಲ್ಲ, ಅದಕ್ಕೆ ಎಷ್ಟು ತೋರಿಸ್ತೈತೆ. ಬನ್ನಿ ಹೋಗೋಣ. ಸ್ನೇಹಿತರೆ ಇವಾಗ ಒಂದು ಆರ್ಡ್ರು ಬಂದಿದೆ. ಪಿಕಪ್ಪು 2.3 ನಿಮಿಷ ಇದೆ. ಡ್ರಾಪ್ ಇರೋದು ಆರೋಹಳ್ಳಿ ಅಂತ ಕನಕಪುರ, ಶಿವನಹಳ್ಳಿ, ಕನಕಪುರ ಹತ್ರ ಶಿವನಹಳ್ಳಿ ಅಂತ. 2228 ರೂಪಾಯಿ ಬಂದಿದೆ. ಪಿಕಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಸ್ನೇಹಿತರೆ ಲೋಡಿಂಗು ಕಂಪ್ಲೀಟ್ ಆಗಿದೆ. 57 ಕಿಲೋಮೀಟರು ಹೋಗೋಣ ಬನ್ನಿ. ಬಿಡದಿ ರೂಟಲ್ಲಿ ಹೋಗೋಣ. 1.5 ಅವರ್ ಬೇಕು. ಹಿಂಗೆ ಹೋದರೆ ಟೋಲೆಲ್ಲ ಕಟ್ಟಬೇಕು. 2 ಕಡೆಯಿಂದನೂ 57 ಕಿಲೋಮೀಟ್ರ್ ಐತೆ. ಹಿಂಗೆ ಹೋದ್ರೆ 57 ಕಿಲೋಮೀಟ್ರಲ್ಲಿ 2 ಟೋಲ್ ಬರ್ತವೆ. ನೈಂಡಳ್ಳಿಯಿಂದ ಅಲ್ಲಿಗೊಂದು, ಅಲ್ಲಿಂದ ಅಲ್ಲಿಗೊಂದು 160 ರೂಪಾಯಿ ಟೋಲ್ಗೆ ಆಯ್ತದೆ. ಹಿಂಗೆ ಹೋದರೆ ಯಾವುದು ಟೋಲ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಬನ್ನಿ. ಟೈಮಿಂಗ್ಸು ಅದೇ ಟೈಮಿಂಗ್ಸು, ಸೇಮ್ ಟೈಮಿಂಗ್ಸು. ಬನ್ನಿ ಹೋಗೋಣ. ಕನಕಪುರ ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ಇನ್ನು 6 ಕಿಲೋಮೀಟ್ರ್ ಇದೆ. ಕನಕಪುರ ಬೈಪಾಸಲ್ಲೇ ಪಕ್ಕದಲ್ಲೇ ಹತ್ತೋಡಿರೋದು. ಅಲ್ಲೇ ನೋಡೋದು ಪಕ್ಕದಲ್ಲಿ. ಸಿಟಿ ಒಳಗಡೆ ಹೋದ್ರೆ ದೂರ ಆಗುತ್ತೆ. ಇನ್ನು 5.8 ಇದೆ. 5 ನಿಮಿಷ ಹೋಗ್ಬಿಟ್ಟು ಅಂತ ಮಾಡ್ಕೊಂಡು ಆರೋಳಿಗೆ ಹೋಗ್ಬಿಡೋಣ. ಇಲ್ಲಿ ಯಾವುದು ಬಾಡಿಗೆ ಬರೋಲ್ಲ. ಆರೋಳಿಗೆ ಹೋಗ್ಬೇಕು. ಆರೋಳಿ ಇಂಡಸ್ಟ್ರಿಯರಿಗೆ ಹೋಗ್ಬಿಡೋಣ ಬನ್ನಿ. ಬಾತ್ರೂಮ್ ಸ್ನೇಹಿತರೆ ನೋಡಿ, ಒಂದು ಔಟ್ ಸ್ಟೇಷನ್ ಬಾಡಿಗೆ ಹೊಡೆದಕ್ಕೆ ಮಿಸ್ ಆರ್ಡ್ರ್ ಮಾಡಿದಾಗ ಹೆಂಗೆ ಕಮ್ಮಿ ಮಾಡ್ತಾನೆ ಸ್ಕೋರ್ ಹಂಗೆ ಕಮ್ಮಿ ಮಾಡೋನೆ. 100 ಇದ್ದದ 66% ಮಾಡೋನೆ. ಒಂದು ಬಾಡಿಗೆ ಹೊಡೆದಿದ್ದು, ನಿನ್ನೆ 2 ಬಾಡಿಗೆ ಹೊಡೆದಿದೆ. ಇದರಲ್ಲಿ ಒಂದು ಬಾಡಿಗೆ 3 ಬಾಡಿಗೆಗೆ 2 ಬಾಡಿಗೆ ಹೊಡೆದು ಒಂದು ಮಿಸ್ ಆರ್ಡ್ರ್ ಮಾಡಿದ 3 ಬಾಡಿಗೆಯಲ್ಲಿ 66% ಮಾಡೋನೆ. ಕಮಿಷನ್ನು 300 ರೂಪಾಯಿ ಕಟ್ ಮಾಡ್ಕೊಂಡು ಔಟ್ ಸ್ಟೇಷನ್ ಬಾಡಿಗೆಗೆ ಇವಾಗ ಬಂದಿದೆ 2228 ರೂಪಾಯಿ. 300 ಕಟ್ ಮಾಡ್ಕೊಂಡು 1928 ಕೊಟ್ಟವನೆ. ನಮ್ದೇನು ಟೋಲ್ ಇಲ್ಲ, ಟೋಲು 100 ರೂಪಾಯಿ ಅಂತ ತೋರಿಸ್ತಾನೆ. ಇವಾಗ ಬನ್ನಿ ಆರೋಳಿ ಕಡೆ ಹೋಗೋಣ. ಆರೋಳಿ ಇಂಡಸ್ಟ್ರಿಯರಿಗೆ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಆಗುತ್ತೆ. ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ, ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ. 15 ತೋರಿಸ್ತೈತೆ. ಇದು ಯಾವುದೋ ಬೇರೆ, ಇದಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇರೋದು ಇಲ್ಲಿ ವೆಂಕಪ್ಪನ ದೊಡ್ಡಿ. ಇಲ್ಲಿಂದ 20 ಕಿಲೋಮೀಟ್ರ್ ಐತೆ. ಇವಾಗ ಕರೆಕ್ಟಾಗಿ 24 ನಿಮಿಷ ತೋರಿಸ್ತೈತೆ. ಹೋಗೋಣ ಬನ್ನಿ.
ಸ್ನೇಹಿತರೆ ಟೈಮು 2:37. ಆರ್ಡ್ರ್ ಯಾವುದು ಬರ್ತಾಯಿಲ್ಲ. ಇಲ್ಲಿ ಯಾರು ಹಳ್ಳಿ ಇಂಡಸ್ಟ್ರಿಯಲ್ಲಿ ಇದ್ದಿಲ್ಲ. ಅರ್ಧ ಗಂಟೆ ಆಯಿತು ಬಂದು ಅಂದರೆ ಯಾವುದು ಸೌಂಡ್ ಆಗಿಲ್ಲ. 8 ಫೀಟ್ಗೂ ಸೌಂಡ್ ಆಗಿಲ್ಲ, ಟಾಟಾ ಎಸಿಗೂ ಸೌಂಡ್ ಆಗಿಲ್ಲ. ಅದಕ್ಕೆ ಹೋಗ್ತಾ ಇರೋಣ ಬನ್ನಿ. ಬಿಡದೆ ಕುಂಬ್ಳಗೂಡು ಆ ಕಡೆಗೆ ಆದಂಗೆ ಹೋಗ್ತಾ ಇರೋಣ. ಅಂದವೇ ಯಾವ್ದಾರು ಬಂದರೆ ಹಾಕೊಳ್ಳೋಣ, ಇಲ್ಲಾಂದರೆ ಹೋಗ್ತಾ ಇರೋಣ. ಇಲ್ಲಾಂದರೆ ಕುಂಬ್ಳಗೂಡಿಗೆ ಹೋಗೋಣ. ಕುಂಬ್ಳಗೂಡಲ್ಲಿ ಹೋದರೆ ಬರ್ತವೆ ಆರ್ಡ್ರುಗಳು. ಬನ್ನಿ ಹೋಗೋಣ ಇವಾಗ. ಸ್ನೇಹಿತರೆ ಇವಾಗ ಒಂದು ಆರ್ಡ್ರ್ ಬಂದಿದೆ, ಪಿಕಪ್ ಹೋಗ್ತಾ ಇದ್ದೀನಿ. ಟಾಟಾ ಎಸಿಗೆ ಬಂದಿರೋದು 458 ರೂಪಾಯಿ ಬಂದಿದೆ. ಆಮೇಲೆ ಏನೋ ಅನ್ಲೋಡಿಂಗಲ್ಲಿ ಹೆಲ್ಪ್ ಮಾಡಬೇಕಂತ ಅನ್ಲೋಡ್ ಮಾಡಬೇಕಂತೆ ಒಂದು 70 ಚೇರಿದೆ, ಒಂದು ಪ್ಲಾಸ್ಟಿಕ್ ಚೇರು. ಟೋಟಲ್ 600 ರೂಪಾಯಿ ಕೊಡ್ತೀನಿ ಅಂತಾರೆ, 150 ರೂಪಾಯಿ ಸೇರಿಸಿ. ಬನ್ನಿ ಹೋಗೋಣ. ಪಿಕಪ್ ಲೊಕೇಶನ್ಗೆ ಲೋಡ್ ಮಾಡಿಕೊಂಡು ಹೋಗೋಣ. ಟಾಟಾ ಎಸಿಗೆ ಬಂದಿರೋದು ಕೆಂಗೇರಿಗೆ, ಡ್ರಾಪ್ ಇರೋದು ಕೆಂಗೇರಿ. ಬನ್ನಿ ಹೋಗೋಣ. ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ. 75 ಚೇರ್ ಲೋಡ್ ಮಾಡಿ ಬಿಲ್ ಕೊಡೋಕ್ಕೆ 46 ನಿಮಿಷ ಮಾಡಿದ್ರೆ ಈ ಬಿಲ್ ಬರ್ಕೊಡೋಕ್ಕೆ. 7.4 ಕಿಲೋಮೀಟರ್ ಇದೆ. ಡ್ರಾಪ್ ಲೊಕೇಶನ್ನು ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಇರೋದು ಡ್ರಾಪು. ಬನ್ನಿ ಹೋಗೋಣ. ಸ್ನೇಹಿತರೆ ಅನ್ಲೋಡೆಲ್ಲ ಕಂಪ್ಲೀಟ್ ಆಯಿತು. ಇಲ್ಲಿ ಕೆಂಗೇರಿ ರೈಲ್ವೆ ಸ್ಟೇಷನ್ ಅದು. ಟ್ರೈನ್ ನಿಂತಿದೆ ನೋಡಿ ಅಲ್ಲಿ. ಇಲ್ಲೇ ಸೈಡ್ಗೆ ಹಾಕೊಂಡಿದ್ದೀನಿ. ಅನ್ಲೋಡ್ ಮಾಡಿದೆ. 150 ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರೆ. ಟೋಟಲ್ ಅರ್ನಿಂಗ್ಸ್ ಬಂದು 2700 ರೂಪಾಯಿ ಆಗಿತ್ತು ಕಮಿಷನ್ ಎಲ್ಲ ಹೋಗಿ ಅನ್ಲೋಡಿಂಗ್ ಮಾಡಿರೋದು ಸೇರಿಸಿ. ನೋಡೋಣ ಬೇರೆ ಯಾವ್ದಾರು ಲೋಕಲ್ ಬಂದರೆ ಮಾಡೋಣ. ಟೈಮ್ ಈಗ 4:50. ಅಲ್ಲಿ ಲೋಡಿಂಗೆಲ್ಲ ಲೇಟ್ ಮಾಡಾಕ್ಬಿಟ್ಟು ಇಲ್ಲಾಂದರೆ ಇಷ್ಟೊತ್ತಿಗೆ ಇನ್ನೊಂದು ಆರ್ಡ್ರ್ ತಗೋಬೋದಾಯಿತು. ನೋಡೋಣ ಯಾವ್ದಾರು ಆರ್ಡ್ರ್ ಬರ್ಬೋದು. ವೆಯ್ಟ್ ಮಾಡೋಣ. ಬನ್ನಿ. ಇಲ್ಲ ಒಂಥರ ಟೀ ಕುಡಿಯೋಣ, ನೀರು ಕುಡಿಬೇಕು. ನೀರು ಬೇರೆ ಖಾಲಿ ಆಗೈತೆ. ಒಂದು ನೀರು ಬಾಟ್ಲು ತಗೋಣ. ಹಂಗೆ ನೋಡೋಣ ಬನ್ನಿ. ಸ್ನೇಹಿತರೆ ಯಾವುದು ಆರ್ಡ್ರು ಬರ್ತಾಯಿಲ್ಲ. ಇಲ್ಲಿ 5:27 ಆಯಿತು ಟೈಮು. ರೂಮ್ ಹತ್ರ ಮ್ಯಾಪ್ ಆಗ್ತಿದೆ. 3.9 ಇದೆ. 12 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಹೋಗ್ತಾ ಇರೋಣ. ಯಾಕೋ ಯಾವುದೋ ಆರ್ಡ್ರು ಬರ್ತಾಯಿಲ್ಲ ಇವತ್ತು. ಏನೋ ಹೋಳಿ ಹಬ್ಬ ಇರೋದ್ರಿಂದ ಆರ್ಡ್ರು ಬರ್ತಾಯಿಲ್ಲ ಅನಿಸುತ್ತೆ. 3 ಬಾಡಿಗೆ 2700 ರೂಪಾಯಿ ಆಗಿದೆ ಅರ್ನಿಂಗ್ಸು. ಎಷ್ಟು ಉಳಿತು ಏನು ಎಲ್ಲ ರೂಮ್ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ ನೋಡಿ ಫುಲ್ ವಿಡಿಯೋ. ಸ್ನೇಹಿತರೆ ಟೋಟಲ್ಲು 128 ಕಿಲೋಮೀಟ್ರ್ ಓಡಿದೆ. ಅರ್ನಿಂಗ್ಸ್ ಆಗಿರೋದು 2700. 128 ಕಿಲೋಮೀಟ್ರಿಗೆ 12 ಮೈಲೇಜು ಅಂದ್ಕೊಂಡು ಕಮ್ಮಿ ಅಂದ್ರೂ 980 ರೂಪಾಯಿ ಡೀಸಲ್, 200 ರೂಪಾಯಿ ಖರ್ಚು. 2700 ಉಳಿದಿರೋದು 1500 ರೂಪಾಯಿ ಅಷ್ಟೇ ಇವತ್ತಿಂದು ಸಂಪಾದನೆ. ಯಾಕೋ ನಿನ್ನೆಯಿಂದ ಸರಿಯಾಗಿ ಡ್ಯೂಟಿನೇ ಬರ್ತಾಯಿಲ್ಲ. ಇಷ್ಟಾಗಿತ್ತು ಇವತ್ತಿನ ಕತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಾಳೆ ಅಂತ ಹೇಳ್ತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.